ವೀಕ್ಷಕರೇ, ಬೆಳಿಗ್ಗೆ ಕೇವಲ 5 ಬಾರಿ ಈ ಒಂದು ಮಂತ್ರವನ್ನು ಜಪಿಸಿದರೆ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆ ನೋಡಿ ನೀವು ತಾನೇ ಆಶ್ಚರ್ಯಪಡುತ್ತೀರಿ. ಹೌದು, ಅನೇಕ ಭಕ್ತರು ಅನುಭವಿಸಿದ ಒಂದು ಸತ್ಯ ಏನೆಂದರೆ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗುರುರಾಯರನ್ನು ಸ್ಮರಣೆ ಮಾಡಿಕೊಂಡು ಮಂತ್ರ ಜಪಿಸಿದರೆ ಅವರ ಕೃಪೆ ನಮ್ಮ ಜೀವನದಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ಕೆಲಸಗಳು ಅಡ್ಡಿಯಾಗುತ್ತಿವೆಯಾ? ಎಷ್ಟು ಪ್ರಯತ್ನ ಮಾಡಿದರೂ ಕೆಲಸಗಳು ಪೂರ್ಣವಾಗುತ್ತಿಲ್ಲವಾ? ಮನಸ್ಸಿನಲ್ಲಿ ಚಿಂತೆ ಮತ್ತು ಒತ್ತಡ ಹೆಚ್ಚಾಗಿದೆಯಾ? ಆಗ ಗುರುರಾಯರಾದ ರಾಘವೇಂದ್ರ ಸ್ವಾಮಿಯವರ ಈ ಪವಿತ್ರ ಮಂತ್ರವನ್ನು ತಪ್ಪದೆ ಕೇಳಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಪೂರ್ತಿ ವಿಡಿಯೋವನ್ನು ನಮ್ಮ ರಾಘವ ಡಿವೋಷನಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಅದರ ಲಿಂಕ್ ಅನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ. ನಮ್ಮ ರಾಯರ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ರಾಯರಿದ್ದಾರೆ. ಈ ಮಂತ್ರವನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೇವಲ 5 ಬಾರಿ ಮನಸ್ಸಿನಲ್ಲಿ ಜಪಿಸಬೇಕು. ಅಂದರೆ ಬೆಳಿಗ್ಗೆ ಸುಮಾರು 3-3:30 ಗಂಟೆಯಿಂದ 6 ಗಂಟೆಯೊಳಗಿನ ಸಮಯ. ಈ ಸಮಯದಲ್ಲಿ ಪ್ರಕೃತಿ ತುಂಬಾ ಶಾಂತವಾಗಿರುತ್ತದೆ. ದೇವರನ್ನು ಸ್ಮರಣೆ ಮಾಡಲು ಅತ್ಯಂತ ಪವಿತ್ರ ಸಮಯ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಮಂತ್ರ ಹೀಗಿದೆ: ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಈ ಮಂತ್ರವನ್ನು 5 ಬಾರಿ ಮನಸ್ಸಿನಲ್ಲಿ ಜಪಿಸಿ. ನಂತರ ಗುರುರಾಯರ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ನೀವು ಯಾವ ಉದ್ದೇಶಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದೀರೋ ಅದನ್ನು ಕಲ್ಪಿಸಿಕೊಳ್ಳಿ. ನಿಮ್ಮ ಕೆಲಸ ಯಶಸ್ವಿಯಾಗಿರುವ ದೃಶ್ಯ, ನಿಮ್ಮ ಕನಸು ನಿಜವಾಗಿರುವ ಕ್ಷಣ, ಅವನ್ನು ಮನಸ್ಸಿನಲ್ಲಿ ನೋಡಿಕೊಳ್ಳಿ. ಹೀಗೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ಗುರುರಾಯರಾದ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಆದ್ದರಿಂದ ವೀಕ್ಷಕರೇ, ಈ ಪವಿತ್ರ ಮಂತ್ರವನ್ನು ಪ್ರತಿದಿನ ಜಪಿಸಿ. ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಟೈಪ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ತಪ್ಪದೇ ಶೇರ್ ಮಾಡಿ. ಶ್ರೀ ರಾಘವೇಂದ್ರಾಯ ನಮಃ. ಪೂರ್ತಿ ವಿಡಿಯೋವನ್ನು ಯೂಟ್ಯೂಬ್ ಚಾನಲ್ ರಾಘವ ಡಿವೋಷನಲ್ ಯೂಟ್ಯೂಬ್ ಲಿಂಕ್ ಕಾಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀವಿ. ನಮ್ಮ ರಾಯರ ವಿಡಿಯೋ ಸಂಪೂರ್ಣವಾಗಿ ನೋಡಿ. ರಾಯರಿದ್ದಾರೆ.